ನಮಸ್ತೆ ಸ್ನೇಹಿತರೆ. ನಾವು ಕೆಡಿ ಫಾರ್ಮ್ಸ್ ಅಂತ ಆರ್ಗ್ಯಾನಿಕ್ ಅರಿಶಿನ ಬೆಳೆಯಲಿಕ್ಕೆ ಹೊರಟಿದ್ದೇವೆ. ಸೊ ಅದರ ಮೊದಲ ಸ್ಟೆಪ್ ಆಗಿ ಅದಕ್ಕೆ ಒಳ್ಳೆ ರೀತಿಯ ಬೀಜ ಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಬೀಜವನ್ನು ಇವತ್ತು ಹಾವೇರಿ KVK ತರಿಸಿದ್ದೇವೆ, ಕೃಷಿ ವಿಶ್ವವಿದ್ಯಾನಿಲಯದಿಂದ. ಇದು IASR ಪ್ರತಿಭಾ ಅಂತ ಹೇಳಿ. ಸೊ ಮೇಜರ್ ಆಗಿ ಅರಿಶಿನದಲ್ಲಿ 2 ವೆರೈಟಿ ಇದೆ. ಒಂದು IASR ಪ್ರತಿಭಾ ಅಂತ ಹೇಳಿ, ಇದು IASR ಕೋಜಿಕೋಡ್ ನಾವು ಡೆವಲಪ್ ಮಾಡಿರೋದು. ಹಾಗೆ ಇನ್ನೊಂದು ರಾಜೇಂದ್ರ ಸೋನಿಯಲ್ಲಿ ಕರ್ಕಮಿನ್ ಕಂಟೆಂಟ್ 6ರಿಂದ 7.5% ವರೆಗೆ ಇರ್ತದೆ. ಪ್ರತಿಭಾದಲ್ಲಿ ಆಲ್ಮೋಸ್ಟ್ 6.5 ಬರ್ತದೆ. ಎಂತ ಈ ಕರ್ಕಮಿನ್ ಕಂಟೆಂಟ್ ಅಂದ್ರೆ, ಇದು ಅರಿಶಿನದಲ್ಲಿ ಹಳದಿಯ ಕಲರ್ ಬರ್ತದಲ್ಲ, ಅದು ಹಾಗೆ ಅರಿಶಿನದ ಒಳ್ಳೆ ಗುಣ ಏನ್ ಸಿಗ್ತದೆ ಅದು ಕರ್ಕಮಿನ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮ ನಾರ್ಮಲ್ ಅರಿಶಿನದಲ್ಲಿ ಕರ್ಕಮಿನ್ ಕಂಟೆಂಟ್ 2ರಿಂದ 3% ಇರ್ತದೆ. ಇದು ಕರ್ಕಮಿನ್ ಕಂಟೆಂಟ್ ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಇದರ ಆರೋಗ್ಯಕ್ಕೆ ಒಳ್ಳೇದು. ಇದರಲ್ಲಿ IASR ಪ್ರತಿಭಾ ವಿಶೇಷ ಅಂದ್ರೆ ನಮ್ದು ಕೋಸ್ಟಲ್ ಏರಿಯಾ ಆದ್ರಿಂದ ಹೆಚ್ಚು ಮಳೆ ಬರ್ತದೆ. ಸೊ ರಾಜೇಂದ್ರ ಸೋನಿ ಸ್ವಲ್ಪ ಮಳೆಗೆ ರೋಗ ಬರ್ತದೆ, ಇದು ಗಡ್ಡೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದು IASR ಪ್ರತಿಭಾ ವೆರೈಟಿ ಮಳೆ ಇದ್ರೆ ಸಹ ಏನು ಅಷ್ಟು ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ನಾನು IASR ಪ್ರತಿಭಾ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದು ನನಗೆ ಹಾವೇರಿ ವಿಶ್ವವಿದ್ಯಾನಿಲಯದಿಂದ ಕಳಿಸಿಕೊಟ್ಟಿದ್ದಾರೆ. ಸೊ ನನಗೆ ಇದು IASR ಪ್ರತಿಭಾವನ್ನು ಸಜೆಸ್ಟ್ ಮಾಡಿರೋದು KVK ಮಂಗಳೂರಿಂದ ಡಾಕ್ಟರ್ ರಶ್ಮಿ ಅಂತ ಹೇಳಿ, ಕೃಷಿ ವಿಜ್ಞಾನಿ. ಸೊ ಅವರ ಗೈಡೆನ್ಸ್ ಮುಖಾಂತರ ನಾನು ಅರಿಶಿನವನ್ನು ಈ ವರ್ಷ ಬೆಳಿಲಿಕ್ಕೆ ಹೊರಟಿದ್ದೇನೆ. ಸೊ ನಾವು ಈ ವರ್ಷ ಹೊಸದಾಗಿ ಕುಕ್ಕೇಡಿ ಫಾರ್ಮ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಾಗಿ ಈ ಮೂಲಕ ಹೇಳ್ಕೊಡ್ತೇವೆ.